ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 24ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದೃತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷದ ತದಿಗೆಯ ತಿಥಿ ಈ ದಿನ ಇದೆ, ಅಂದರೆ 3ನೇ ದಿವಸ ಇದು ಈ ದಿನ ರಾತ್ರಿ 9:41 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 4:50 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 12:04 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 5:54 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:39 ಮಧ್ಯಾಹ್ನ 12:07 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:11 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:04 ಸಂಜೆ 4:32 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:42 ಬೆಳಿಗ್ಗೆ 9:27 ಹಾಗೆ ಮಧ್ಯಾಹ್ನ 12:27 ಮಧ್ಯಾಹ್ನ 1:12 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:53 ರಾತ್ರಿ 9:41 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 5:59. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪತಿ ಪತ್ನಿಯರಿಗಾಗ್ಲಿ ಪ್ರೇಮಿಗಳಿಗಾಗ್ಲಿ ನಿಮ್ಮ ಬಯಕೆಗಳನ್ನ ಆಸೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಒಳ್ಳೆಯ ಅನುಕೂಲತೆಗಳಿರುವಂತಹ ದಿನ ಇದು. ಹಾಗೆ ಸೌಂದರ್ಯಕ್ಕೆ, ಮನರಂಜನೆಗೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಈ ಎಲ್ಲದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಒಂದು ಕಡೆ ಸಂಪತ್ತು,
ಮತ್ತೊಂದು ಕಡೆ ಮನಸ್ಸಿಗೆ ಸಂತೋಷ ಎರಡೂ ಕೂಡ ಈ ದಿನದಲ್ಲ ಶುಕ್ರನ ದೆಸೆಯಿಂದ ಬರುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗಿ ಈ ದಿನ ಆಡಂಬರದ ಜೀವನ ನಡೆಸಲಿಕ್ಕೆ ಸ್ವಂತ ಮನೆ, ಸ್ವಂತ ವಾಹನ ಇತ್ಯಾದಿಗಳನ್ನು ಹೊಂದಿಕೊಳ್ಳುವಂತಹ ಪ್ರಯತ್ನ, ಇದರಲ್ಲೂ ಕೂಡ ಶುಕ್ರನ ಅನುಗ್ರಹ ಇದ್ರೆ ನಿಮಗೆ ಧನಾತ್ಮಕವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಶುಕ್ರನಿಂದ ವಿಶೇಷ ಫಲಗಳು ಸಿಕ್ಕುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳೇನೋ ಸಿಕ್ಕತ್ತೆ. ಆದ್ರೆ ಈ ಬೆಳಗಿನ ಅವಧಿಯಲ್ಲಿರುವಂತಹ ಗುರು ಹೋರಾದ ಸಮಯದಲ್ಲಿ ರಾಹುಕಾಲ ಇರುತ್ತೆ. ಇದನ್ನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 59 ನಿಮಿಷದಿಂದ ಸಂಜೆ 5 ಗಂಟೆ 59 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ತುಂಬಾ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗಿರುವಂತಹ ಹೋರ ಇದು. ಅದರಲ್ಲೂ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ತುಂಬಾ ಪ್ರಗತಿ ಇರುತ್ತೆ. ಹಾಗೆ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಅನುಕೂಲಕರವಾಗಿರುವಂತಹ ಸನ್ನಿವೇಶಗಳು ಒದಗಿ ಬರುತ್ತೆ. ಹಾಗಾಗಿ ಈ ದಿನದ ಶನಿ ಹೋರಾದಲ್ಲಿ ನೀವು ಈ ರೀತಿಯ ಕೆಲಸಗಳನ್ನು ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 7 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆಯಿಂದ ಸಂಜೆ 4 ಗಂಟೆ 59 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 3 ನಿಮಿಷದಿಂದ ರಾತ್ರಿ 12 ಗಂಟೆ 4 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು. ಈ ದಿನ ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಅನುಕೂಲತೆಗಳು ತುಂಬಾ ಇರುತ್ತೆ. ಇನ್ನು ಹೋಟೆಲ್ ಉದ್ಯಮ ನಡೆಸ್ತಾ ಇರುವಂತವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರಿಗೂ ಕೂಡ ಈ ದಿನ ಇರುವಂತಹ ಚಂದ್ರ ಹೋರ ಚೆನ್ನಾಗಿದೆ. ನಿಮ್ಮ ಚಟುವಟಿಕೆಗಳನ್ನ ಈ ಸಂದರ್ಭದಲ್ಲಿ ಆರಂಭ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 1 ನಿಮಿಷದಿಂದ ಅಪರಾಹ್ನ 4 ಗಂಟೆಯವರೆಗೆ, ಇನ್ನು ರಾತ್ರಿ 10 ಗಂಟೆ 2 ನಿಮಿಷದಿಂದ ರಾತ್ರಿ 11 ಗಂಟೆ 3 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನ ಮಾಡಬೇಡಿ, ಯಾವುದೇ ಪ್ರಯಾಣವನ್ನ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗ್ಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರವನ್ನು ಕೂಡ ಈ ದಿನ ಇರುವಂತಹ ರವಿ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 3 ನಿಮಿಷದವರೆಗೆ, ಹಾಗೆ ರಾತ್ರಿ 6 ಗಂಟೆ 59 ನಿಮಿಷದಿಂದ ರಾತ್ರಿ 8 ಗಂಟೆಯವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಯಾವ ಕೆಲಸವನ್ನ ಯಾವ ಹೊರದಲ್ಲಿ ಆರಂಭ ಮಾಡಬೇಕು ಇತ್ಯಾದಿ ಮಾಹಿತಿಗಳನ್ನು ನೀವು ಮನನ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಪ್ರಯಾಣಕ್ಕೆ, ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇದರಲ್ಲಿರೋದ್ರಿಂದ ಇದನ್ನ ನೀವು ಅನುಸರಣೆ ಮಾಡಬಹುದು. ಹಾಗಾಗಿ ಈ ಪಂಚಾಂಗದ ವಿವರಗಳನ್ನ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ಇದನ್ನ ನೀವು ಅನುಸರಣೆ ಮಾಡಿ ಅನುಷ್ಠಾನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ನಿಮ್ಮ ಪ್ರಯತ್ನ ಯಶಸ್ವಿಯಾಗಿ ನೆರವೇರುತ್ತೆ. ಹಾಗೆ ಬಂಧುಗಳೇ, ಈ ದಿನ ಬುಧನ ಸ್ಥಾನ ಬದಲಾವಣೆ ಆಗ್ತಾ ಇದೆ. ಇಲ್ಲಿಯವರೆಗೆ ತುಲಾ ರಾಶಿಯಲ್ಲಿದ್ದಂತಹ ಬುಧ ಈ ದಿನ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ವಿಚಾರ. ಹಾಗಾಗಿ ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಇಲ್ಲಿ ವೃಶ್ಚಿಕ ರಾಶಿ ಕುಜನ ರಾಶಿ, ಕುಜನ ಅಧಿಪತ್ಯ ಹೊಂದಿರುವಂತಹ ರಾಶಿ ವೃಶ್ಚಿಕ ರಾಶಿ. ಇಲ್ಲಿ ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನಿಗೂ ಮತ್ತೆ ಬುಧನಿಗೂ ಶತ್ರುತ್ವ ಇದೆ. ಹಾಗಾಗಿ ಶತ್ರುವಿನ ಮನೆಗೆ ಬುಧ ಬಂದಾಗ ಬುಧ ಕೊಡುವಂತಹ ಕಾರಕತ್ವಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ. ಇದು ನೇರವಾಗಿ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ಹೊಡೆತ ಬೀಳುವಂಥದ್ದು. ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನು 1 ತಿಂಗಳ ಕಾಲ ನೀವು ಬಹಳ ಎಚ್ಚರಿಕೆಯಿಂದ ನಿಮ್ಮ ವ್ಯವಹಾರಗಳನ್ನ ಮುಂದುವರಿಸಬೇಕಾಗತ್ತೆ. ಏಕೆಂದ್ರೆ ಬುಧ
ಶತ್ರುಸ್ಥಾನದಲ್ಲಿ ಇರುವಂತಹ ಸಂದರ್ಭ. ಹಾಗೆ ಇನ್ನು ಬಂಧುಗಳೇ, ಈ ದಿನ ಕಾರ್ತಿಕ ಮಾಸದ ಶುಕ್ರವಾರದ ದಿನ ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ, ಮಹಾವಿಷ್ಣುವನ್ನ ಆರಾಧನೆ ಮಾಡುವಂತಹ ದಿನ. ಈ ದಿನ ಯಾರು ಮಹಾಲಕ್ಷ್ಮಿಯನ್ನ ಸ್ಮರಿಸ್ತಾರೆ ಅಂಥವರಿಗೆ ಜೀವನದಲ್ಲಿ ಸುಖ, ಸಂಪದಗಳು, ಸಮೃದ್ಧಿಗಳು ಉಂಟಾಗತ್ತೆ ಅನ್ನುವಂಥ ನಂಬಿಕೆ ಇದೆ. ಆದ್ರಿಂದಲೇ ಈ ದಿನ ಅಷ್ಟಲಕ್ಷ್ಮಿಯರನ್ನ ಪೂಜೆ ಮಾಡಬೇಕು. ಅಷ್ಟಲಕ್ಷ್ಮಿ ಅಂತ ಹೇಳಿದ್ರೆ ಇಲ್ಲಿ ಲಕ್ಷ್ಮೀ ದೇವಿಯ 8 ರೂಪಗಳನ್ನ ಪೂಜಿಸೋದ್ರಿಂದ ವಿಭಿನ್ನವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವು ಪ್ರತಿನಿತ್ಯ ಪಡುವಂತಹ ಕಷ್ಟಗಳು, ಪಡುವಂತಹ ಶ್ರಮ, ಅದಕ್ಕೆ ತಕ್ಕಂತಹ ಫಲಿತಾಂಶಗಳು ಸಿಕ್ಕತ್ತೆ ಈ ಅಷ್ಟಲಕ್ಷ್ಮಿಯರನ್ನ ಆರಾಧನೆ ಮಾಡೋದ್ರಿಂದ. ಅದರಲ್ಲೂ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಪೂಜೆಗೆ ಬಹಳ ಪ್ರಶಸ್ತವಾಗಿರುವಂತಹ ಸಮಯ ಇದು. ಮೊದಲನೇದಾಗಿ ಆದಿಲಕ್ಷ್ಮಿ ಅಥವಾ ಇವರನ್ನೇ ಮಹಾಲಕ್ಷ್ಮಿ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ದೇವಿ ಭಾಗವತ ಪುರಾಣದ ಪ್ರಕಾರ ಸೃಷ್ಟಿಯ ಪ್ರಾರಂಭದಲ್ಲಿ ಮಹಾಲಕ್ಷ್ಮಿಯಿಂದ ತ್ರಿದೇವರುಗಳನ್ನ ಬಹಿರಂಗಪಡಿಸಲಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಮಹಾಕಾಳಿ ಮತ್ತೆ ಮಹಾ ಸರಸ್ವತಿಯರಿಂದ ಕೂಡ ಇವರು ರೂಪುಗೊಂಡ್ರು ಅಂತ ಹೇಳ್ತಾರೆ. ಹಾಗಾಗಿ ಮಹಾಲಕ್ಷ್ಮಿ ಲೋಕದ ನಿರ್ವಹಣೆಗಾಗಿ ವಿಷ್ಣುವಿನ ಜೊತೆಯಲ್ಲಿ ಇರಲಿಕ್ಕೆ ಒಪ್ಪಿಕೊಂಡ್ಲು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಮಾತೆ ಮಹಾಲಕ್ಷ್ಮಿಯ ಮೊದಲ ರೂಪ ಅಂತ ಹೇಳಿದ್ರೆ ಅದು ಆದಿಶಕ್ತಿಯ ರೂಪ. ಇಲ್ಲಿ ಜೀವಿಗಳಿಗೆ ಜೀವವನ್ನ ನೀಡುವಂಥವಳು ಈ ತಾಯಿ. ಅದಕ್ಕಾಗಿನೇ ಜೀವನದ ಮೂಲವನ್ನ ಅದರಿಂದ ಮಾತ್ರ ಪರಿಗಣಿಸಲಾಗಿದೆ ಅನ್ನುವಂಥ ವಿಚಾರ ಇದೆ. ಜೊತೆಗೆ ಆದಿಶಕ್ತಿಯ ಆರಾಧನೆಯಿಂದ ಇಹಲೋಕ ಮತ್ತೆ ಪರಲೋಕಗಳಲ್ಲಿ ಸುಖ, ಸಂಪತ್ತು ಲಭ್ಯವಾಗುತ್ತೆ ಅನ್ನುವಂಥ ಮಾಹಿತಿ ಇದೆ. ಅದೇ ನಂಬಿಕೆಯಿಂದಲೇ ಈ ಸಂದರ್ಭದಲ್ಲಿ ನಾವು ಆದಿಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಳ್ಬೇಕು, ಸ್ತೋತ್ರ ಹೇಳ್ಕೊಡ್ಬೇಕು. ಇನ್ನು ಧನಲಕ್ಷ್ಮಿ, ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ 2ನೇ ರೂಪ ಧನಲಕ್ಷ್ಮಿ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಭಗವಾನ್ ವಿಷ್ಣುವನ್ನ ಕುಬೇರನ ಋಣದಿಂದ ಮುಕ್ತಗೊಳಿಸಲಿಕ್ಕಾಗಿ ಲಕ್ಷ್ಮೀ ದೇವಿ ಈ ಧನಲಕ್ಷ್ಮಿಯ ರೂಪವನ್ನ ಪಡ್ಕೊಂಡಿದ್ದಾಳೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಧನಲಕ್ಷ್ಮಿ ಭಗವಾನ್ ವಿಷ್ಣುವಿನ ಅವತಾರವಾದಂತಹ ವೆಂಕಟೇಶ್ವರ ಸ್ವಾಮಿಯ ಸಂಬಂಧವನ್ನ ಹೊಂದಿದ್ದಾಳೆ ಅನ್ನುವಂಥ ವಿಚಾರ. ಜೊತೆಗೆ ಧನಲಕ್ಷ್ಮಿಯ ಕೈಯಲ್ಲಿ ಹಣತೆ ಮತ್ತೆ ಕಮಲದ ಕಲಶವನ್ನ ಹಿಡ್ಕೊಂಡಿದ್ದಾಳೆ. ಧನಲಕ್ಷ್ಮಿ ವಿಶೇಷವಾಗಿ ಧನವನ್ನ, ಸಂಪತ್ತನ್ನ ಕರುಣಿಸುವಂಥವಳು. ಹಾಗಾಗಿ ಯಾರು ಧನಲಕ್ಷ್ಮಿಯನ್ನ ಪೂಜೆ ಮಾಡ್ತಾರೆ ಅವರಿಗೆ ಇರುವಂತಹ ಆರ್ಥಿಕ ತೊಂದರೆಗಳು ದೂರ ಆಗುತ್ತೆ, ಸಾಲದಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರೆ ಮಹಾಲಕ್ಷ್ಮಿ ಪೂಜೆಯನ್ನ ಬಹಳ ನಂಬಿಕೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು. ಇನ್ನು ಧಾನ್ಯಲಕ್ಷ್ಮಿ, ತಾಯಿ ಮಹಾಲಕ್ಷ್ಮಿಯ 3ನೇ ರೂಪ ಧಾನ್ಯಲಕ್ಷ್ಮಿಯ ರೂಪ. ಇದರ ಅರ್ಥ ಆಹಾರ ಮತ್ತು ಸಂಪತ್ತು. ಲಕ್ಷ್ಮಿಯ ಈ 3ನೇ ರೂಪ ಧಾನ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಆಕೆಯನ್ನ ಮಾತಾ ಅನ್ನಪೂರ್ಣೇಶ್ವರಿಯ ರೂಪ ಅಂತ ಹೇಳಿ ಕೂಡ ಪರಿಗಣಿಸಲ್ಪಟ್ಟಿರುವಂಥದ್ದು. ಈ ಮಹಾತಾಯಿಯನ್ನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತಿನ ಜೊತೆಗೆ ದವಸ ಧಾನ್ಯಗಳು ಕೂಡ ತುಂಬುತ್ತೆ, ಆಹಾರದ ಕೊರತೆ ಇರಲ್ಲ. ಆದ್ರೆ ಆಹಾರಕ್ಕೆ ಯಾರು ಅಗೌರವ ತೋರ್ತಾರೋ ಅಂಥವರ ಮನೆಯಲ್ಲಿ ಧಾನ್ಯಲಕ್ಷ್ಮಿ ಎಂದಿಗೂ ಕೂಡ ನಿಲ್ಲಲ್ಲ. ಹಾಗಾಗಿನೇ ತಟ್ಟೆಯಲ್ಲಿ ಹಾಕಿಕೊಂಡಿರುವಂತಹ ಅನ್ನವನ್ನ ಉಳಿಸಬಾರ್ದು, ಅನ್ನವನ್ನ ಬಿಸಾಕಬಾರ್ದು. ಯಾಕೆಂದ್ರೆ ಧಾನ್ಯಲಕ್ಷ್ಮಿಗೆ ಇದರಿಂದ ಬಹಳ ಬೇಗ ಕೋಪ ಉಂಟಾಗುತ್ತೆ, ಆ ಮನೆ ದಾರಿದ್ರ್ಯದ ದಾರಿಯನ್ನ ಹಿಡಿಯತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಬಹಳ ಶ್ರದ್ಧಾ ಭಕ್ತಿಗಳಿಂದ ನಾವು ನಮ್ಮ ಪಾಲಿನ ಊಟವನ್ನ ಸ್ವೀಕಾರ ಮಾಡಬೇಕು ಅನ್ನುವಂಥ ಉಲ್ಲೇಖ ಇದೆ. ಇನ್ನು ತಾಯಿ ಲಕ್ಷ್ಮೀ ದೇವಿಯ 4ನೇ ರೂಪವನ್ನ ಗಜಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಇಲ್ಲಿ ಗಜಲಕ್ಷ್ಮಿ ಕಮಲದ ಹೂವಿನ ಮೇಲೆ ಕುಳಿತಿರುವಂಥದ್ದು. ಹಾಗೆ ಆಕೆಯ ಹಿಂದೆ 2 ಬದಿಗಳಲ್ಲಿ ಆನೆಗಳು ತಮ್ಮ ಸೊಂಡಿಲಿನಲ್ಲಿ ನೀರಿನಿಂದ ಅಭಿಷೇಕವನ್ನ ಮಾಡ್ತಾ ಇರುವಂತಹ ಒಂದು ಚಿತ್ರಣ ಇರುತ್ತೆ. ಹಾಗಾಗಿ ಇಲ್ಲಿ ಗಜಲಕ್ಷ್ಮಿ ಅಂತ ಹೇಳಿದ್ರೆ ಆನೆಗೆ ಇದ್ದಷ್ಟು ಬಲ ಬರುತ್ತೆ, ಆನೆಗೆ ಇದ್ದಷ್ಟು ಬೃಹತ್ತಾದಂತಹ ಒಂದು ಸಮೃದ್ಧಿ ತುಂಬಿ ತುಳುಕಾಡ್ತಾ ಇರುತ್ತೆ. ಹಾಗಾಗಿನೇ ಎಲ್ಲದರಲ್ಲೂ ಕೂಡ ಹಿರಿತನ್ನು ಕಾಣುವಂತಹ ಲಕ್ಷ್ಮಿಯ ಸ್ವರೂಪ ಇದು ಗಜಲಕ್ಷ್ಮಿಯ ರೂಪ. ಇನ್ನು ಸಂತಾನ ಲಕ್ಷ್ಮಿ, ತಾಯಿ ಲಕ್ಷ್ಮಿಯ 5ನೇ ರೂಪವನ್ನ ಸಂತಾನ ಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಶ್ರೀಮದ್ ದೇವಿ ಭಾಗವತ ಪುರಾಣದಲ್ಲಿ ಆದಿಶಕ್ತಿ ದೇವಿಯ 5ನೇ ರೂಪ ಸ್ಕಂದ ಮಾತೆಯದ್ದಾಗಿರುತ್ತೆ. ಅವಳು ಮಗು ಕುಮಾರ ಸ್ಕಂದನನ್ನ ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವಂತಹ ಒಂದು ಚಿತ್ರಣವನ್ನ ಕಾಣಬಹುದು. ಇಲ್ಲಿ ಸಂತಾನ ಲಕ್ಷ್ಮಿಯ ರೂಪವೂ ಕೂಡ ಸ್ಕಂದ ಮಾತೆಯಂತೆಯೇ ಇರುತ್ತೆ. ಅದಕ್ಕಾಗಿಯೇ ಸ್ಕಂದ ಮಾತೆ ಮತ್ತೆ ಸಂತಾನ ಲಕ್ಷ್ಮಿಯನ್ನ ಸಮಾನರು ಅಂತ ಹೇಳಿ ಪರಿಗಣಿಸಲಾಗಿರುವಂಥದ್ದು. ಇಲ್ಲಿ ಸಂತಾನ ಲಕ್ಷ್ಮಿಯನ್ನ ಪೂಜೆ ಮಾಡೋದ್ರಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ. ಹಾಗೆ ಆಗಿರುವಂತಹ ಸಂತಾನ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣುತ್ತೆ. ಆ ಮಕ್ಕಳಿಗೂ ಕೂಡ ವಿಶೇಷವಾದಂತಹ ಧನ ಕನಕಾದಿಗಳು ಲಭ್ಯವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ
ಸಂತಾನ ಲಕ್ಷ್ಮಿಯ ಸ್ವರೂಪ ನಮ್ಮ ವೃದ್ಧಿಯನ್ನ, ಬೆಳವಣಿಗೆಯನ್ನ ಸೂಚಿಸುವಂಥದ್ದು. ಇನ್ನು ವೀರಲಕ್ಷ್ಮಿ, ಇಲ್ಲಿ ತಾಯಿಯ 6ನೇ ರೂಪವನ್ನ ವೀರಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ಈಕೆ ಜನರನ್ನ ವೀರರನ್ನಾಗಿ, ಧೈರ್ಯಶಾಲಿಗಳನ್ನಾಗಿರುವಂತೆ ಆಶೀರ್ವಾದ ಮಾಡ್ತಾಳೆ. ವೀರಲಕ್ಷ್ಮಿ ಬಹಳ ವಿಶೇಷವಾದಂತಹ ರೂಪ ಇದು. ದೇವಿಯ 8 ತೋಳುಗಳಲ್ಲಿ ವಿವಿಧ ರೀತಿಯ ಆಯುಧಗಳು ಇದೆ. ಜೊತೆಗೆ ಈಕೆಯನ್ನ ಪೂಜೆ ಮಾಡೋದ್ರಿಂದ ನಾವು ಭಾಗವಹಿಸುವಂತ ಸ್ಪರ್ಧೆಗಳಲ್ಲಿ ಜಯ ಸಿಕ್ಕತ್ತೆ, ಯುದ್ಧದಲ್ಲಿ ಜಯ ಸಿಕ್ಕತ್ತೆ, ಮತ್ತೆ ಅಕಾಲಿಕ ಮರಣದಿಂದ ರಕ್ಷಣೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ವೀರಲಕ್ಷ್ಮಿಯನ್ನ ಯಾರು ಪೂಜಿಸ್ತಾರೆ ಅವರಿಗೆ ಧೈರ್ಯ ಜಾಸ್ತಿ ಇರುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡಲಿಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಅವರಿಗೆ ಯಾವಾಗಲೂ ಕೂಡ ಪ್ರಾಪ್ತಿಯಾಗ್ತಾ ಇರುತ್ತೆ. ಇನ್ನು ವಿಜಯಲಕ್ಷ್ಮಿ, ಇಲ್ಲಿ ತಾಯಿಯ 7ನೇ ರೂಪವನ್ನ ವಿಜಯಲಕ್ಷ್ಮಿ ಅಂತ ಹೇಳಿ ಕರೀತಾರೆ. ವಿಜಯಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ತನ್ನ ಭಕ್ತರಿಗೆ ತಾಯಿ ಅಭಯವನ್ನ ನೀಡ್ತಾಳೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ನಾವು ಕೋರ್ಟು ಕಚೇರಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಬಿಕ್ಕಟ್ಟಿನಲ್ಲಿ, ಯಾವುದೇ ಸಮಸ್ಯೆಯಲ್ಲಿ ಇದ್ರೂ ಕೂಡ ಅದರಿಂದ ನಮಗೆ ಮುಕ್ತಿ ಸಿಕ್ಕತ್ತೆ. ಇಲ್ಲಿ ವಿಜಯಲಕ್ಷ್ಮಿ ವಿಜಯವನ್ನು ತಂದು ಕೊಡ್ತಾಳೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ವಿಶೇಷವಾಗಿ ವಿಜಯಲಕ್ಷ್ಮಿಯ ರೂಪವನ್ನ ಪೂಜೆ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಪರೀಕ್ಷೆಗಳಲ್ಲಿ ಸಮರ್ಥವಾಗಿ ನೀವು ಆತ್ಮವಿಶ್ವಾಸದಿಂದ ಅದನ್ನ ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ನಿಮಗೆ ಬರುತ್ತೆ. ಇದರಿಂದ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ. ಇನ್ನು ವಿದ್ಯಾಲಕ್ಷ್ಮಿ, ತಾಯಿ ಲಕ್ಷ್ಮಿಯ 8ನೇ ರೂಪವೇ ವಿದ್ಯಾಲಕ್ಷ್ಮಿ. ವಿದ್ಯೆಯನ್ನ, ಜ್ಞಾನವನ್ನ ನೀಡುವಂಥವಳು. ವಿದ್ಯಾಲಕ್ಷ್ಮಿಯ ಆರಾಧನೆಯಿಂದ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ. ಹಾಗೆ ಹೊಸ ಜ್ಞಾನ ಸಂಪಾದನೆಗಾಗ್ಲಿ, ಸಂಪಾದನೆ ಮಾಡಿರುವಂತಹ ಜ್ಞಾನದಿಂದ ಸಂಪತ್ತನ್ನು ಗಳಿಸಿಕೊಳ್ಳಿಕ್ಕಾಗಿ ವಿದ್ಯಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಲಕ್ಷ್ಮಿಯ ಅನುಗ್ರಹ ಬೇಕು, ವಿದ್ಯಾ ಗಣಪತಿಯ ಜೊತೆಯಲ್ಲಿ. ಹಾಗಾಗಿ ಗಣಪತಿ ಮತ್ತೆ ಲಕ್ಷ್ಮಿ ಬಹಳ ವಿಶೇಷವಾಗಿ ವಿದ್ಯಾರಂಭ ಕಾಲದಲ್ಲಿ ಸ್ಮರಿಸುವಂಥವ್ರು. ಹಾಗಾಗಿ ವಿದ್ಯಾಲಕ್ಷ್ಮಿಯಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಇದರಿಂದ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಮಗೆ ಸಮರ್ಥವಾದಂತಹ ಆಲೋಚನೆ, ಅಷ್ಟೇ ಪ್ರಯತ್ನ ನಮಗಿರುತ್ತೆ. ಹಾಗಾಗಿ ಈ ಲಕ್ಷ್ಮಿಯ ಈ ರೂಪವನ್ನ ಪೂಜೆ ಮಾಡೋದ್ರಿಂದ ಸಮೃದ್ಧಿಯು ಕೂಡ ಉಂಟಾಗತ್ತೆ. ಹಾಗಾಗಿ ಬಂಧುಗಳೇ, ಈ ಶುಕ್ರವಾರದ ದಿನ ಮಹಾಲಕ್ಷ್ಮಿಯ ಈ 8 ರೂಪವನ್ನ ನೀವು ಸ್ಮರಣೆ ಮಾಡಿಕೊಳ್ಳಿ. ಅಷ್ಟಲಕ್ಷ್ಮಿಯರ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಈ ದಿನ ಅಷ್ಟಲಕ್ಷ್ಮಿಯರನ್ನ ಮನದಲ್ಲೇ ನೆನೆದು ಅವರನ್ನ ಆವಾಹನೆ ಮಾಡಿ, ಪೂಜೆ ಮಾಡಿ, ಸ್ಥಾಪನೆ ಮಾಡಿ. ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ಎಡವುವಂಥದ್ದು ಜಾಸ್ತಿ ಇರುತ್ತೆ, ಯಾಮಾರುವಂಥದ್ದು ಜಾಸ್ತಿ. ಹಾಗಾಗಿ ನಂಬಿಕೆಯ ದ್ರೋಹ ಉಂಟಾಗೋದ್ರಿಂದ ಈ ದಿನ ನಿಮ್ಮ ವ್ಯವಹಾರಗಳಲ್ಲೂ ಕೂಡ ತುಂಬಾ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವಿವಾದಗಳನ್ನು ನೀವು ಉಂಟು ಮಾಡಿಕೊಳ್ಳುವಂಥದ್ದು ಇದೆ. ನಿಮ್ಮಿಂದ ನೀವೇ ಈ ದಿನ ತೊಂದರೆಗೆ ಒಳಪಡುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ತೀರ್ಮಾನ ಆಗಲಿ, ಆತುರದ ನಿರ್ಣಯಗಳಾಗಲಿ ನಿಮಗೆ ಹಣಕಾಸಿನ ನಷ್ಟಕ್ಕೂ ಕೂಡ ಕಾರಣವಾಗುತ್ತೆ. ಇನ್ನು ಸಂಬಂಧಗಳ ವಿಚಾರದಲ್ಲೂ ಕೂಡ ಈ ದಿನ ನೀವು ದುಬಾರಿ ಬೆಲೆಯನ್ನು ತೆರಬೇಕಾಗತ್ತೆ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ಜಾಗರೂಕರಾಗಿ ಇರಬೇಕು. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಅದನ್ನು ಈ ದಿನ ನೀವು ಬಹಳ ತ್ವರಿತವಾಗಿ ನೋಡಿಕೊಳ್ಬೇಕು, ಮನೆ ಮದ್ದನ್ನಾದರೂ ಮಾಡಿಕೊಳ್ಬೇಕು. ಒಟ್ಟಾರೆ ಆರೋಗ್ಯದ ಬಗ್ಗೆ ಈ ದಿನ ನೀವು ತುಂಬ ಪ್ರಿಯಾರಿಟಿಯನ್ನು ಕೊಡಬೇಕಾಗುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತೆ. ಜೊತೆಗೆ ಈ ದಿನ ಬಂಧುಗಳ ಭೇಟಿ ಕೂಡ ನಿಮಗೆ ಅಷ್ಟೊಂದು ಫಲಪ್ರದವಾಗಲ್ಲ. ಈ ಎಲ್ಲ ಪ್ರಯತ್ನಗಳ ಹಿನ್ನೆಲೆಯಲ್ಲಿ ನಿಮಗೆ ಸಿಕ್ಕುವಂಥದ್ದು ಅಲ್ಪ ಪ್ರಮಾಣದ ಫಲಿತಾಂಶ ಮಾತ್ರ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇರೋದ್ರಿಂದ ಈ ದಿನ ನಿಮ್ಮ ಪ್ರಯತ್ನ ಕೂಡ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ. ಜೊತೆಗೆ ಈ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸಂಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿನೇ ಸಮಸ್ಯೆಗಳ ಸುಳಿಯಲ್ಲಿ ಮತ್ತೆ ಮತ್ತೆ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಚಂದ್ರ ಕಳತ್ರ ಸ್ಥಾನದಲ್ಲಿರ್ತಾನೆ, 7ನೇ ಮನೆ. ಹಾಗಾಗಿ ಕುಟುಂಬಸ್ಥರಿಂದ ಈ ದಿನ ನಿಮಗೆ ಬೆಂಬಲ ಇದೆ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ಆತ್ಮೀಯರಿಂದ ಪ್ರಮುಖವಾದಂಥ ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಒಂದು ಕೆಲಸಕ್ಕೆ ಬೇಕಾದಂಥ ಒಂದು ಪೂರ್ವ ಮಾಹಿತಿ ಏನಿದೆ ಅದನ್ನು ಈ ದಿನ ಬಹಳ ವಿಶೇಷವಾಗಿ ಪಡ್ಕೊಳ್ತೀರಿ. ಹಾಗಾಗಿ ಕೆಲಸದ ಬಗ್ಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ನಿಮಗೆ ಇರುತ್ತೆ. ಹಾಗೆ ಈ ದಿನ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ತೃಪ್ತಿದಾಯಕವಾದಂಥ ಒಂದು ವಾತಾವರಣ ಇರುತ್ತೆ. ನೀವು ಕೆಲಸ ಮಾಡಲಿಕ್ಕೆ, ನಿಮ್ಮ ಉತ್ಸಾಹವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬ ಅವಕಾಶಗಳು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸಮಾಜದಲ್ಲಿ ಇರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅವರ ಜೊತೆಯಲ್ಲಿ ಒಂದು ಸಂವಹನ ಆಗುವಂಥದ್ದು, ನಿಮಗೆ ಬೇಕಾದಂಥ ಕೆಲವೊಂದು ಸಹಾಯ ಸಹಕಾರಗಳನ್ನು ಅವರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ನಿರ್ಮಾಣದ ಪ್ರಯತ್ನಗಳಾಗಲಿ, ವಾಹನದ ಬಗ್ಗೆ ಆಗಲಿ ಅಥವಾ ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ ನೀವು ತಳೆಯುವಂಥ ನಿರ್ಧಾರ ಯಶಸ್ವಿಯಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕತ್ತೆ. ನಿಮ್ಮ ಯೋಜನೆಗಳೆಲ್ಲ ಪ್ರತಿಫಲ ನೀಡುವಂಥ ಸಮಯ ಇದು. ಹಾಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಒಂದು ಆತ್ಮವಿಶ್ವಾಸ, ಎಂಥದ್ದೇ ಕಷ್ಟದ ಕೆಲಸ ಬಂದರೂ ಕೂಡ ಅದನ್ನು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ತುಂಬ ಧೈರ್ಯದಿಂದ ಇರ್ತೀರಿ. ಹಾಗೆ ಈ ದಿನದಲ್ಲಿ ನಿಮಗೆ ಯಾವುದೇ ಹಣಕಾಸಿನ ಸಮಸ್ಯೆಗಳಾಗಲಿ ಅಥವಾ ಕುಟುಂಬದಲ್ಲಿ ಇರುವಂಥ ಈ ಸಂಬಂಧಗಳಿಂದ ಉಂಟಾಗುವಂಥ ಸಮಸ್ಯೆಗಳಾಗಲಿ ಅದು ನಿಮ್ಮ ಒಂದು ಧನಾತ್ಮಕ ಆಲೋಚನಾ ಶಕ್ತಿಯಿಂದ ನಿವಾರಣೆಯಾಗುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ ಈ ದಿನ ನಿಮ್ಮ ಆಲೋಚನೆ. ಕ್ಷಣಾರ್ಥದಲ್ಲೇ ಈ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನವೇ ಇತ್ಯರ್ಥವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಯೋಜಿಸಿದ ಕಲ್ಪನೆಯನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತನ್ನಿ, ಒಳ್ಳೆಯದಾಗುತ್ತೆ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಸಹಾಯ ಸಹಕಾರಗಳು ಬಹಳ ಬೇಗ ಸಿಕ್ಕತ್ತೆ. ಅದರಲ್ಲೂ ನಿಮ್ಮ ಹಿತಶತ್ರುಗಳು ಈ ದಿನ ನಿಮ್ಮಿಂದ ದೂರ ಇರೋದರಿಂದ ಸ್ವತಂತ್ರವಾದ ಆಲೋಚನೆ ಇರುತ್ತೆ. ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಕೆಲಸದ ಹೊರೆ ಇರ್ಬೋದು, ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಎಲ್ಲಿಲ್ಲದಂತಹ ಒಂದು ಧೈರ್ಯ, ಆತ್ಮವಿಶ್ವಾಸ ನಿಮಗೆ ಇರುವಂಥದ್ದು. ಅದರಲ್ಲೂ ಸ್ತ್ರೀ ವರ್ಗದವರಿಂದ ನಿಮಗೆ ತುಂಬ ಉತ್ತೇಜನ ಇದೆ. ಅವರ ಬೆಂಬಲ, ಅವರ ಒಂದು ಮಾತು ಸಾಕು, ನೀವು ನಿಮ್ಮ ಉತ್ಸಾಹ ಚಿಲುಮೆಯನ್ನು ಹೆಚ್ಚಿಸ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಯಾವುದೇ ತೊಂದರೆ ತಾಪತ್ರಯಗಳಿಗೆ ಅಷ್ಟೊಂದು ಗಮನ ಕೊಡಲ್ಲ. ಯಾಕೆಂದರೆ ಕೆಲಸದ ಹಿಂದೆ ಈ ದಿನ ನಿಮ್ಮ ಇರುವಂಥ ಸ್ವಭಾವ ಇರುವಂಥದ್ದು. ಜೊತೆಗೆ ಯೋಗ್ಯ ರೀತಿಯ ಮಾತುಕತೆಯಿಂದ ಕೂಡ, ಒಂದು ಚರ್ಚೆಯಿಂದ ಕೂಡ ಕೆಲವೊಂದು ವಿವಾದಗಳು ಬಗೆಹರಿಯುತ್ತೆ. ಹಾಗಾಗಿ ಮಾನಸಿಕ ಒತ್ತಡ ಕಡಿಮೆ ಇರುವಂಥ ಸಂದರ್ಭ. ಜೊತೆಗೆ ನಿಮಗೆ ಬೇಕಾದಷ್ಟು ಆತ್ಮವಿಶ್ವಾಸವನ್ನು ರೂಢಿಸಿಕೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಆದರೆ ಈ ದಿನ ಯಶಸ್ಸಿನಿಂದ ಬೀಗಿ ನಿಮ್ಮ ದಾರಿಯನ್ನು ತಪ್ಪಬೇಡಿ. ಹಾಗಾಗಿ ನಿಮ್ಮ ಗುರಿಯನ್ನು ತಲುಪುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ಹಾಗೆ ಇತರರ ಜೊತೆಯಲ್ಲಿ ಚರ್ಚೆ ಮಾಡಿ, ಮಾತುಕತೆ ನಡೆಸಿ, ವಿಚಾರ ಮಂಥನ ಮಾಡೇನೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು. ಹಾಗಾಗಿ ಈ ದಿನ ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ನೇರವಾಗಿರಲಿ. ಗುರಿಯನ್ನು ಉದ್ದೇಶಿಸಿ ಮಾತನಾಡುವಂಥ ಒಂದು ಕಲೆಗಾರಿಕೆಯನ್ನು ಇಟ್ಕೊಳ್ಳಿ. ಇದು ನಿಮ್ಮ ನಡತೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಬಯಸುವಂಥ ಸಂದರ್ಭ. ಹಾಗಾಗಿ ಈ ದಿನ ತುಂಬ ಫಲಪ್ರದವಾಗುವಂಥ ದಿನ ಆಗಿರೋದ್ರಿಂದಲೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿ ಇದ್ದಾನೆ. 5ನೇ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಈ ದಿನದಲ್ಲಿ ನೀವು ಹಿಂದೆ ಮಾಡಿರುವಂತಹ ಕೆಲವೊಂದು ತಪ್ಪುಗಳು, ಕೆಲವೊಂದು ದೋಷಗಳು, ಇದರ ಬಗ್ಗೆ ಈ ದಿನ ಆಲೋಚನೆ ಮಾಡಿ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ.
ಹಾಗಾಗಿ ಹಿಂದಿನ ತಪ್ಪುಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂಥ ಒಂದು ವಿಶೇಷ ಅನುಭವ ನಿಮ್ಮನ್ನು ಮುನ್ನಡೆಸುತ್ತೆ. ಇನ್ನು ಕುಟುಂಬ ಸದಸ್ಯರ ಬಗ್ಗೆ ಪ್ರಮುಖ ನಿರ್ಧಾರಗಳಲ್ಲಿ ಹಠಾತ್ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ತೆಗೆದುಕೊಂಡಂಥ ತೀರ್ಮಾನದಲ್ಲೇ ಈ ದಿನ ಯೂಟರ್ನ್ ಆಗೋದ್ರಿಂದ ನಿಮಗೆ ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗುತ್ತೆ, ಆರ್ಥಿಕ ತೊಂದರೆಗಳು ಉಂಟಾಗುತ್ತೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣ ಏನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ವ್ಯವಹಾರದ ದೃಷ್ಟಿಯಿಂದ ಈ ದಿನ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ. ನಿಮಗೆ ತೀರಾ ಪರಿಚಿತರಿಂದಲೇ ಈ ದಿನ ನಿಮಗೆ ಸ್ವಲ್ಪ ಹಣಕಾಸಿನ ನಷ್ಟ ಉಂಟಾಗುತ್ತೆ. ಹಾಗೆ ಈ ದಿನ ಅಂಥವರ ಜೊತೆಯಲ್ಲಿ ಹಣದ ವ್ಯವಹಾರ ಮಾಡೋದ್ರಿಂದ ಗಂಟು ನಂಟು ಎರಡೂ ಉಳಿಯದಂಥ ಒಂದು ಪರಿಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ. ಆದರೆ ಈ ದಿನದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಭವಿಷ್ಯದಲ್ಲಿ ಹುಟ್ಟಬಹುದಾದಂತಹ ತೊಂದರೆಗಳಿಂದ ಪಾರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಪ್ರತಿ ವಿಚಾರಗಳನ್ನು ಕೂಡ ಅದರ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ವ್ಯವಹಾರಗಳಿಗೆ ನೀವು ಕೈ ಹಾಕುವಂಥದ್ದಾಗಲಿ ಹಾಗೆ ಅದೃಷ್ಟದ ಜೊತೆ ಆಟ ಆಡುವಂಥದ್ದನ್ನಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಏಕೆಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಮಧ್ಯಮ ಫಲ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರಕ್ಕೆ ಹೆಚ್ಚು ಚಿಂತೆ ಮಾಡಬೇಡಿ. ಜೊತೆಗೆ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಫಲಿತಾಂಶಗಳು ಬಂದರೂ ಕೂಡ ಅದನ್ನು ಕೂಡ ಸ್ವೀಕರಿಸಬೇಕಾಗುತ್ತೆ ಸಮಾನ ಮನಸ್ಕರಾಗಿ. ಹಾಗಾಗಿ ಈ ದಿನ ಜೀವನ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡಲೇಬೇಕು. ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನಿರಾಸೆಯ ಜೊತೆಗೆ ಈ ದಿನ ನಿರಾಸಕ್ತಿ ಕೂಡ ಇರುವಂಥ ಸಂದರ್ಭ. ಅದರಲ್ಲೂ ಈ ದಿನ ಚಂದ್ರನಿಂದ ನಿಮಗೆ ಮನಸ್ಸಿಗೆ ಒಂದು ರೀತಿಯಲ್ಲಿ ಉತ್ಸಾಹ ಇಲ್ಲ. ಹಾಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಕೂಡ ನಿಮಗೆ ಅಷ್ಟೊಂದು ಉತ್ತಮವಾದಂತಹ ಗೌರವ ಆಧಾರಗಳಿಲ್ಲ, ನಿಮ್ಮ ಮಾತಿಗೆ ಬೆಲೆ ಇಲ್ಲ. ಹಾಗಾಗಿ ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಒತ್ತಡಗಳು ಇರುತ್ತೆ. ಹಾಗೆ ಈ ದಿನ ಅಪರಿಚಿತವಾದಂತಹ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿದ್ರೆ ಅಲ್ಲಿ ಭಾರಿ ನಷ್ಟ ಉಂಟಾಗುವಂಥದ್ದಿದೆ. ಹಾಗಾಗಿ ಇಂತಹ ವಿದ್ಯಮಾನಗಳನ್ನು ಆದಷ್ಟು ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಇನ್ನು ನಿಮ್ಮ ನಡತೆಯಿಂದ ತಪ್ಪು ಅಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆ ಇರೋದರಿಂದ ಎಚ್ಚರಿಕೆಯಿಂದ ಇರುವಂಥ ಅಗತ್ಯತೆ ಇದೆ. ಹಾಗಾಗಿ ನಿಮ್ಮ ಮಾತು ಸ್ಪಷ್ಟವಾಗಿರಲಿ. ಮೂರನೇ ವ್ಯಕ್ತಿಯ ಜೊತೆಯಲ್ಲಿ ಈ ದಿನ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಇನ್ನು ಸ್ವಪಕ್ಷಪಾತ ಆಗಲಿ ಅಥವಾ ಬೇರೆಯವರಿಗೆ ಕೇಡನ್ನು ಬಯಸುವಂಥ ಒಂದು ಪ್ರಕರಣ ಏನಾದರೂ ಬಂದರೆ ಅದರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಕೆಲವರು ಆಗದವರನ್ನು ಈ ದಿನ ನೀವು ಮುಖಾಮುಖಿ ಭೇಟಿಯಾಗುವಂಥದ್ದಿರುತ್ತೆ, ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಈ ಸನ್ನಿವೇಶವನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಇನ್ನು ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಮುತುವರ್ಜಿಯಿಂದ ಅಭ್ಯಾಸವನ್ನು ಮಾಡಬೇಕು. ಅವಕಾಶ ಇದೆ, ಅದೃಷ್ಟ ಇದೆ, ಅದನ್ನು ನಿಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಉದ್ಯೋಗದಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ಮುಂದೆ ಸಾಗಲಿಕ್ಕೆ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ತುಂಬ ಬೇಕು. ಅಂದರೆ ನಿರ್ವಹಣಾ ಕೌಶಲ್ಯ ಬೇಕು. ಜೊತೆಗೆ ಸವಿಯಾದಂತಹ ಮಾತು, ಹೊಂದಾಣಿಕೆ ಇದು ಕೂಡ ತುಂಬ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲ, ಸ್ವಲ್ಪ ಲಾಭ ಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಹೊಂದಾಣಿಕೆ ಮಾಡಿಕೊಳ್ಳಿ. ಈ ಪರಿಸ್ಥಿತಿಗೆ ವಿರುದ್ಧವಾಗಿ ಹೋಗಬೇಡಿ. ಅಂದರೆ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬಾರದು. ಆ ರೀತಿಯಲ್ಲಿ ಜಾಣತನದಿಂದ ಈ ಸಮಯವನ್ನು ನಿಮ್ಮದಾಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ.
ಅದರಲ್ಲೂ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನೀವು ಪ್ರಮುಖವಾದಂಥ ವಿಚಾರಗಳಿಗೆ ತುಂಬ ಗಮನವನ್ನು ಕೊಡುವಂಥದ್ದಿದೆ. ಒಂದು ಕೆಲಸ ನಿಮಗೆ ಒಳ್ಳೆಯ ಶ್ರೇಯಸ್ಸನ್ನು ತರಬೇಕು, ಸ್ಥಾನಮಾನವನ್ನು ಕೊಡಬೇಕು, ಜೊತೆಗೆ ಅನುಕೂಲತೆಗಳು ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಿಮ್ಮ ಆಯ್ಕೆ ಈ ದಿನ ಪರ್ಫೆಕ್ಟ್ ಆಗಿರುತ್ತೆ. ಏಕೆಂದರೆ ಕೆಲಸಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಅಥವಾ ಕೆಲವೊಂದು ಸಮಯವನ್ನಾಗಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅಂಥದ್ರಲ್ಲಿ ಈ ದಿನ ನಿಮ್ಮ ಪ್ರತಿಭೆಯನ್ನು ತೋರಿಸ್ತೀರಿ. ಜೊತೆಗೆ ನಿಮ್ಮ ಆಲೋಚನಾ ಶಕ್ತಿ ಕೂಡ ತುಂಬ ಪರ್ಫೆಕ್ಟ್ ಆಗಿರುತ್ತೆ, ಧನಾತ್ಮಕವಾಗಿರುತ್ತೆ. ಹಾಗಾಗಿನೇ ನೀವು ಏನನ್ನು ಅಂದುಕೊಳ್ತೀರೋ, ಯಾವ ಊಹೆಯನ್ನು ಮಾಡ್ತೀರೋ ಅದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ದೊಡ್ಡತನ ಇದೆ, ಧೈರ್ಯ ಇದೆ. ಹಾಗೆ ಈ ದಿನ ಹೊಸ ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಆ ಕೆಲಸದ ಜೊತೆಗೆ ಬೇರೆ ಬೇರೆ ಕೆಲಸಗಳು ಕೂಡ ಈ ದಿನ ಬಂದೊದಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ಕೆಲವರು ತಪ್ಪು ಅಭಿಪ್ರಾಯಗಳನ್ನು ಹೊಂದುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇ ಎಲ್ಲವನ್ನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರುತ್ತೆ. ಇದರಿಂದ ಇಲ್ಲ ಸಲ್ಲದ ಅಪವಾದಗಳನ್ನು ಉಂಟು ಮಾಡಲಿಕ್ಕೆ ಕೆಲವರು ಪ್ರಯತ್ನ ಪಡುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಎಲ್ಲ ಕಡೆಯಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಗುಣ ನಿಮ್ಮದಾಗಿರುವಂಥದ್ದು. ಇದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಅಡ್ವಾಂಟೇಜು, ಇದು ಪ್ಲಸ್ ಪಾಯಿಂಟ್ ಆಗಿ ಇರುವಂಥದ್ದು. ಹಾಗೆ ಈ ದಿನ ವಿದ್ಯಾರ್ಥಿಗಳು ನಿಮ್ಮ ಓದು, ನಿಮ್ಮ ಕಲಿಕೆ, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥವರು ಈ ದಿನ ಉತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ. ಇದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ಪ್ರತಿಭೆ, ನಿಮ್ಮ ಕೌಶಲ್ಯ, ನಿಮ್ಮ ಅನುಭವ ಇದನ್ನು ಈ ದಿನ ಸಮರ್ಥವಾಗಿ ಉಪಯೋಗಿಸಿಕೊಂಡು ಕೆಲಸಗಳನ್ನು ಮುಂದುವರಿಸ್ತೀರಿ. ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ಅಂದರೆ ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುತ್ತೆ. ನಿಮ್ಮ ತೀರ್ಮಾನಗಳು ಅಷ್ಟೊಂದು ಪ್ರಬುದ್ಧವಾಗಿರಲ್ಲ, ಮೆಚೂರ್ಡ್ ಆಗಿರಲ್ಲ. ಹಾಗಾಗಿನೇ ಈ ದಿನ ನಷ್ಟಕ್ಕೆ ನೀವು ಗುರಿಯಾಗುವಂಥದ್ದು. ನಿಮ್ಮ ಕಣ್ಣ ಮುಂದೆಯೇ ನೋಡ್ತಾ ನೋಡ್ತಾ ಇದ್ದಂತೆಯೇ ಈ ದಿನ ನಷ್ಟ ಪ್ರಾಪ್ತಿಯಾಗುವಂಥದ್ದು ಇರುತ್ತೆ. ಹಾಗಾಗಿ ಕೂಡಲೇ ಇಂಥ ವಿಚಾರಗಳಿಗೆ ಗಮನ ಕೊಡಬೇಕು, ಅದನ್ನು ಸರಿಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥದ್ದು ಬೇಡ. ಏಕೆಂದರೆ ಇದರಿಂದ ಹಣಕಾಸಿನ ನಷ್ಟದ ಜೊತೆಗೆ ಆ ವ್ಯಕ್ತಿಗಳಿಂದ ನಿಮಗೆ ಮುಂದೆ ತೊಂದರೆಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ದಾಖಲೆ ಪತ್ರಗಳನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಏಕೆಂದರೆ ಕೆಲವೊಂದು ಮಾತಿನಿಂದಲೇ ವ್ಯವಹಾರಗಳನ್ನು ಮಾಡಿದ್ದೀರಿ. ಹಾಗಾಗಿ ಮಾತನ್ನು ಮೀರುವಂಥವರು ಈ ದಿನ ಇರ್ತಾರೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ನಿಮಗೆ ಎಲ್ಲಿ ಮೋಸ ಮಾಡಬೇಕು, ಎಲ್ಲಿ ನಿಮ್ಮ ಒಂದು ಸಂಪತ್ತನ್ನು, ಶ್ರೀಮಂತಿಕೆಯನ್ನು ಕದಿಬೇಕು ಅನ್ನುವಂಥ ಒಂದು ಹುನ್ನಾರದಲ್ಲಿರ್ತಾರೆ. ಅಂಥ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಿಟ್ಟು, ನಿಮ್ಮ ಕೋಪ, ತಾಪ ಇದನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮ್ಮ ಆರೋಗ್ಯದ ಮೇಲೂ ಕೂಡ ಈ ಸಿಟ್ಟು, ಸೆಡವುಗಳು ಪರಿಣಾಮವನ್ನು ಉಂಟು ಮಾಡ್ತಾ ಇರುತ್ತೆ. ಹಾಗೆ ಈ ದಿನ ಉದ್ಯೋಗಿಗಳಿಗೆ ಉನ್ನತ ಹುದ್ದೆ ಸಿಕ್ಕುವಂಥ ಸಾಧ್ಯತೆ ಇದೆ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಕೀರ್ತಿ, ಸ್ಥಾನಮಾನ ಕೂಡ ಇದರ ಜೊತೆಗೆ ಮೇಲೆ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಅವಕಾಶಗಳು ಬಂದಾಗ ಮಾತ್ರ ನೀವು ಸರಿಯಾಗಿ ಸಮರ್ಥವಾಗಿ ಬಳಸ್ಕೊಳ್ಳಿ. ಆತ್ಮವಿಶ್ವಾಸವೇ ನಿಮಗೆ ಒಂದು ಆಯುಧ. ಜಯ ಗಳಿಸಲಿಕ್ಕೆ ಇದೇ ನಿಮಗೆ ಸಹಾಯಕವಾಗುತ್ತೆ. ಮುಂದುವರಿಸಿ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ತುಂಬ ನಂಬಿಕೆ ಇದೆ. ಅಪಾರ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಉತ್ಸಾಹ ಇದೆ. ಹಾಗಾಗಿ ಈ ದಿನ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆರಂಭ ಆಗುತ್ತೆ.
ಅಷ್ಟೇ ಪ್ರತಿಫಲ ರೂಪದಲ್ಲಿ ನಿಮಗೆ ಮನಸ್ಸಿಗೆ ಸಂತೋಷ ತರುತ್ತೆ. ಇನ್ನು ಈ ದಿನ ಮನೆಯ ಹೊರಗೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣ ಇರುತ್ತೆ. ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಈ ದಿನ ನಿಮ್ಮ ಜೊತೆಗಿರ್ತಾರೆ. ಹಾಗೆ ಹೊಸ ಕಾರ್ಯಕ್ರಮಗಳನ್ನು ಆರಂಭ ಮಾಡಲಿಕ್ಕೆ ಅವರ ಉತ್ತೇಜನ ಕೂಡ ಈ ದಿನ ನಿಮ್ಮನ್ನು ಪ್ರೇರೇಪಿಸುತ್ತೆ. ಅಂದರೆ ಒಂದು ಒಳ್ಳೆಯ ಮೋಟಿವೇಶನ್ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಉದ್ಯೋಗದ ಅವಕಾಶಗಳು ಸಿಕ್ಕುವಂಥದ್ದು. ಆದರೆ ಸ್ವಲ್ಪ ನೀವು ಈ ದಿನ ಮೈ ಚಳಿ ಬಿಟ್ಟು ನಿಮ್ಮ ಮುಂದಿನ ಗುರಿಯತ್ತ ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೋ ಸಂಕೋಚಕ್ಕೋ ಅಥವಾ ಈ ಸೋಮಾರಿತನಕ್ಕೋ ಕೆಲವು ಕೆಲಸಗಳಲ್ಲಿ ಈ ದಿನ ನಿಮ್ಮ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸಮಯ ಬಂದಾಗ ಅದರ ಉಪಯೋಗ ಮಾಡಿಕೊಳ್ಬೇಕು, ಗಾಳಿ ಬಂದಾಗ ತೂರಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ತೀವ್ರವಾದಂಥ ಗಮನ ಕೊಡೋದ್ರಿಂದ, ತೀವ್ರವಾದ ಅಭಿಪ್ರಾಯಗಳನ್ನು ಹೇಳೋದ್ರಿಂದ ಸ್ವಲ್ಪ ತಪ್ಪು ಗ್ರಹಿಕೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜನ ನಿಮ್ಮನ್ನು ತಪ್ಪಾಗಿ ಭಾವಿಸುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಸ್ತ್ರೀಯರು ವಿಶೇಷವಾಗಿ ಹೊಂದಾಣಿಕೆಯ ಗುಣವನ್ನು ಬೆಳೆಸ್ಕೊಳ್ಬೇಕು. ಅದರಲ್ಲೂ ಕುಟುಂಬದಲ್ಲಾಗಲಿ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ಅಥವಾ ಒಂದು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಾಗಲಿ ಉಂಟಾಗುವಂಥ ಏರುಪೇರುಗಳೇನಿದೆ, ಪರಿಸ್ಥಿತಿಯ ವೈಚಿತ್ರ್ಯಗಳೇನಿದೆ, ಇದಕ್ಕೆ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನುವಂಥ ರೀತಿಯಲ್ಲಿ ಈ ದಿನ ಸ್ವಲ್ಪ ನಿಮ್ಮ ಅನುಕೂಲಕರವಾದಂತಹ ಕಾರ್ಯಸಿಂಧು ಉಂಟಾಗಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ವಿಷ್ಣು ಸಹಸ್ರನಾಮವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಈ ದಿನ ಚಂದ್ರ ಇದ್ದಾಗ ನಿಮ್ಮ ಪ್ರಯತ್ನದಲ್ಲಿ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ನಿರಾಸೆ ಇರುತ್ತೆ. ಉದ್ಯೋಗದಲ್ಲೂ ಕೂಡ ತೃಪ್ತಿದಾಯಕವಾದಂಥ ಒಂದು ವಾತಾವರಣ ಇಲ್ಲ. ಹಾಗೆ ಈ ದಿನ ಹೊಸದಾಗಿ ಮಾಡುವಂಥ ಪ್ರಯತ್ನಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಯಾಕೆಂದರೆ ಅನುಭವ ಅಲ್ಲಿ ನಿಮಗೆ ತೀರಾ ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ಮನೆಯಲ್ಲೂ ಕೂಡ ಅಷ್ಟೊಂದು ಸಂತೋಷ ಇಲ್ಲ, ಆನಂದ ಇಲ್ಲ. ಆದರೆ ಆ ವಾತಾವರಣವನ್ನು ನೀವೇ ಸೃಷ್ಟಿ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರ ಜೊತೆಯಲ್ಲೂ ಕೂಡ ಹೊಂದಾಣಿಕೆಯಿಂದ ಮಾತಾಡುವಂಥದ್ದು. ಹಾಗೆ ಬೇರೆ ಯಾರಾದರೂ ಮನಸ್ತಾಪಗಳಿಂದ ದೂರ ಇದ್ದರೆ ಅವರ ಮನಸ್ಸುಗಳನ್ನು ಕೂಡ ಹತ್ತಿರ ತರುವಂಥ ಒಂದು ಪ್ರಯತ್ನ ಕೂಡ ನೀವು ಮಾಡಬಹುದು. ಅಂಥ ಕೆಲಸಗಳಲ್ಲೂ ಕೂಡ ವಿಶೇಷವಾದಂಥ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಅಕ್ಕಪಕ್ಕದ ಮನೆಯವರಿಗಾಗಲಿ, ನೆರೆಹೊರೆಯವರಿಗಾಗಲಿ, ಬಂಧು ಬಾಂಧವರಿಗಾಗಲಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡುವಂಥ ಒಂದು ಒಳ್ಳೆಯ ಯೋಗ ಈ ದಿನ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಅವಕಾಶಗಳೇನಿದೆ ಅದನ್ನು ಸ್ತ್ರೀಯರು ವಿಶೇಷವಾಗಿ ಬಳಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಸ್ತ್ರೀ ವರ್ಗದವರಿಗೆ ಈ ದಿನ ಅನುಕೂಲತೆಗಳು ಜಾಸ್ತಿ. ಹಾಗೆ ಈ ದಿನ ನಿಮ್ಮ ಆಲೋಚನಾ ವೇಗ ಆಗಲಿ, ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಾಗಲಿ ಸ್ವಲ್ಪ ನೀವು ಒಂದಲ್ಲ ಎರಡು ಸಲ ಯೋಚನೆ ಮಾಡಬೇಕಾಗತ್ತೆ. ಏಕಾಏಕಿ ಯಾವುದೇ ತೀರ್ಮಾನಕ್ಕೆ ಬದ್ಧರಾಗಬೇಡಿ. ಇನ್ನು ಈ ದಿನ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು ಸಹಜ. ಆದರೆ ಆ ಪರಿಚಯ ಯಾವ ಹಂತದಲ್ಲಿರಬೇಕು, ಯಾವ ದಾರಿಯಲ್ಲಿರಬೇಕು ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಹೊಸದಾಗಿ ಯಾವುದನ್ನೇ ಆರಂಭ ಮಾಡುವ ಮೊದಲು ನೀವು ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡೇನೆ ಮುಂದುವರಿಬೇಕಾಗತ್ತೆ. ಇನ್ನು ಕೆಲಸದ ಹೊರೆ ಈ ದಿನ ಸ್ವಲ್ಪ ಜಾಸ್ತಿ ಇರುತ್ತೆ. ಒತ್ತಡಗಳಿಂದ ಈ ದಿನದ ಕೆಲಸಗಳು ಅಸ್ತವ್ಯಸ್ತವಾಗಬಹುದು. ಸ್ವಲ್ಪ ಎಚ್ಚರಿಕೆಯಲ್ಲಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. 11ನೇ ಮನೆ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯಪ್ರಾಪ್ತಿಯಾಗುತ್ತೆ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕುವಂಥ ಸನ್ನಿವೇಶ ಇದೆ. ಹಾಗೆ ಸಮಯೋಚಿತ ನಿರ್ವಹಣೆ ಕೂಡ, ಅಂದರೆ ಈ ಟೈಮ್ಲಿ ಮ್ಯಾನೇಜ್ಮೆಂಟ್ ಏನಿದೆ ಇದು ಕೂಡ ನಿಮಗೆ ಒಳ್ಳೆಯ ಫಲವನ್ನು ನೀಡ್ತಾ ಇದೆ. ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲರ ಸಹಕಾರ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ತುಂಬ ಲಾಭ ಇದೆ, ಅನುಕೂಲ ಇದೆ.
ಇನ್ನು ಈ ದಿನದಲ್ಲಿ ತುಂಬ ಮುತುವರ್ಜಿಯಿಂದ ಕೆಲವೊಂದನ್ನು ಅಭ್ಯಾಸ ಮಾಡಿದ್ರೆ, ಕೆಲವೊಂದು ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ದಿನವೇ ಅದರ ಹಿಡಿತವನ್ನು ನೀವೇ ಕಂಡುಕೊಳ್ತೀರಿ. ಅದು ನಿಮ್ಮ ನಿಯಂತ್ರಣದಲ್ಲೇ ಇರುತ್ತೆ, ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಹಾಗಾಗಿನೇ ಈ ದಿನ ಒಂದು ಸಂಬಂಧದ ವಿಚಾರದಲ್ಲಾಗಲಿ, ಜ್ಞಾನವನ್ನು ಪಡ್ಕೊಳ್ಳುವಂಥ ವಿಚಾರದಲ್ಲಾಗಲಿ ವೈಯಕ್ತಿಕ ಆಸಕ್ತಿಯನ್ನು ವಹಿಸಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ದಾಖಲೆ ಪತ್ರಗಳ ಬಗ್ಗೆ ಆಗಲಿ, ಒಡವೆ ವಸ್ತ್ರಗಳ ಬಗ್ಗೆ ಆಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಈ ಕೆಲಸದ ಒತ್ತಡ, ಹಾಗೆ ಈ ದಿನದಲ್ಲಿ ತೀವ್ರತರವಾದಂಥ ಕೆಲಸಗಳು, ಅದರ ಹಿಂದೆ ನೀವು ಈ ದಿನ ಮಾಡುವಂಥ ಶ್ರಮ, ಇದೆಲ್ಲದರಲ್ಲೂ ಕೂಡ ಮರೆವು ಜಾಸ್ತಿ ಆಗುವಂಥದ್ದಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿರುದ್ಯೋಗಿಗಳಿಗೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು, ಕೃಷಿಕರಿಗೆ ಈ ದಿನ ಆನಂದ ಇದೆ, ಸಂತೋಷ ಇದೆ. ಹಾಗೆ ನಿಮ್ಮ ಒಂದು ವಿಚಾರಧಾರೆಗಳನ್ನು 4 ಜನ ಒಪ್ಪುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಹಾಗಾಗಿ ನಿಮ್ಮ ನಡತೆ, ನಿಮ್ಮ ಮಾತು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಅನುಕರಣೆ ಮಾಡುವಂಥವರು ಕೂಡ ಈ ದಿನ ಇದ್ದಾರೆ. ಹಾಗಾಗಿನೇ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಒಂದು ನಾಯಕ ಅಥವಾ ನಾಯಕಿಯ ಪಟ್ಟ ಸಿಕ್ಕತ್ತೆ. ಇದು ಮನಸ್ಸಿಗೆ ಸಮಾಧಾನ, ಜೊತೆಗೆ ಆತ್ಮವಿಶ್ವಾಸದಲ್ಲಿ ಹೆಚ್ಚಳ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಅಡ್ವಾಂಟೇಜ್ ಆಗಿ ಇರುವಂಥದ್ದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ, ಉದ್ಯೋಗ ಸ್ಥಾನ. ಹಾಗಾಗಿ ಈ ದಿನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ತೊಂದರೆಗಳು ಕಡಿಮೆ ಬಂದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ನಿಮಗೆ ನಷ್ಟ ಉಂಟಾಗಲಿ, ಸೋಲು ಉಂಟಾಗಲಿ, ಅಥವಾ ಯಾವುದೇ ರೀತಿಯಲ್ಲಿ ಹಿನ್ನಡೆ ಉಂಟಾಗಲಿ ಅದನ್ನು ಹೆಚ್ಚು ಹೃದಯಕ್ಕೆ ತೆಗೆದುಕೊಳ್ಳಲ್ಲ. ಅಂದರೆ ಈ ಸೋಲು ಅನ್ನುವಂಥದ್ದಾಗಲಿ, ಜಯ ಅನ್ನುವಂಥದ್ದಾಗಲಿ ಪಾರ್ಟ್ ಆಫ್ ಲೈಫ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಈ ದಿನದ ಸೋಲು ನಾಳೆಗೆ ಗೆಲುವಾಗಬಹುದು. ಹಾಗಾಗಿ ಈ ದಿನ ಬಹಳ ಹೊಂದಾಣಿಕೆಯಿಂದ ಹೋಗುವಂಥದ್ದು, ಅಷ್ಟೇ ಸಮಾಧಾನದಿಂದ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಒಂದು ಮಾತಿಗಾಗಲಿ, ನಿಮ್ಮ ನಡತೆಯಲ್ಲಾಗಲಿ ಕೆಲವೊಂದು ವ್ಯತ್ಯಾಸಗಳಿಗೆ ಕೆಲವರ ಮೂದಲಿಕೆಯ ಮಾತುಗಳು ಕೂಡ ಈ ದಿನ ಕೇಳಿ ಬರುವಂಥದ್ದು ಇರುತ್ತೆ. ಅದನ್ನು ಕೂಡ ಈ ದಿನ ನೆಗ್ಲೆಕ್ಟ್ ಮಾಡ್ತೀರಿ. ಒಟ್ಟಾರೆ ಈ ದಿನ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸಗಳನ್ನು ಮಾಡುವಂಥದ್ದಿದೆ. ಬೇರೆಯವರಿಂದ ಏನನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ, ನಿರೀಕ್ಷೆಗಳಿಲ್ಲ, ಇದ್ರೂ ಕೂಡ ತೀರಾ ಕಡಿಮೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕೆಲಸದ ಜವಾಬ್ದಾರಿಯನ್ನು ಹೊರುವಂಥ ಸಾಮರ್ಥ್ಯ ನಿಮಗೆ ಇದೆ. ಆದರೆ ದಿನ ಕಳೆದಂತೆ ಈ ಸಾಮರ್ಥ್ಯ ಇಲ್ಲದೆ ಇರಬಹುದು. ಆದರೆ ಈ ಸಂದರ್ಭದಲ್ಲಿರುವಂಥ ನಿಮ್ಮ ಝೀಲ್ ಏನಿದೆ, ನಿಮ್ಮ ಒಂದು ಉತ್ಕಟತೆ ಏನಿದೆ, ಅದು ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ಒಂದು ಸಾಗರವನ್ನು ದಾಟಲಿಕ್ಕೆ ನಿಮಗೆ ಬೇಕಾದಂತಹ ಧೈರ್ಯ, ಸ್ಥೈರ್ಯ, ಯುಕ್ತಿ, ಶಕ್ತಿ ಎಲ್ಲವೂ ಕೂಡ ಈ ದಿನ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಒದಗಿ ಬರುತ್ತೆ. ಹಾಗಾಗಿನೇ ಈ ದಿನ ಹಣಕಾಸಿನ ಮೂಲಗಳು ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಬೆಂಬಲಿಗರು ಕೂಡ ಜಾಸ್ತಿ ಇರ್ತಾರೆ. ಇನ್ನು ವಿಶೇಷವಾಗಿ ಪ್ರಮುಖ ವ್ಯಕ್ತಿಗಳ ಪರಿಚಯ, ಸಂವಹನ, ಅವರ ಜೊತೆ ಮಾತುಕತೆ, ಇದು ಕೂಡ ನಿಮಗೆ ಧನಾತ್ಮಕವಾಗಿ ಒಂದು ಕೆಲಸಕ್ಕೆ ಬೇಕಾದಂಥ ಒಂದು ಪೂರಕ ವಾತಾವರಣ ಸೃಷ್ಟಿಯಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ಪ್ರತಿಫಲ ಸಿಕ್ಕುವಂಥ ಸಮಯ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತೆ, ಫಲಿತಾಂಶಗಳು ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಆತರಕ್ಕೆ ಮಾಡುವಂಥ ಕೆಲಸಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶವೂ ಕೂಡ ನಿಮ್ಮ ಕೈ ಸೇರಲ್ಲ. ಹಾಗೆ ಈ ದಿನ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ವಿಚಾರಗಳಲ್ಲಿ, ವೈಯಕ್ತಿಕ ವಿಚಾರಗಳಲ್ಲಿ ಈ ದಿನ ನೀವು ತುಂಬ ಗಮನ ಹರಿಸೇ ಕೆಲಸಗಳನ್ನು ಸಾಧನೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಮೊದಲು ನಿಮ್ಮ ಕೆಲಸಗಳಾಗಲಿ, ನಿಮ್ಮ ಆರೋಗ್ಯ ಆಗಲಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಈ ದಿನ ಪ್ರಿಯಾರಿಟಿಯಲ್ಲಿ ನೋಡಬೇಕಾಗತ್ತೆ. ಹಾಗೆ ಈ ದಿನ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ಒಂದು ಮೂದಲಿಕೆಯ ಮಾತು ಕೂಡ ಕೇಳಿ ಬರುತ್ತೆ.
ಹಾಗಾಗಿ ಈ ದಿನ ಮನೆಯನ್ನು ನೆಗ್ಲೆಕ್ಟ್ ಮಾಡಬೇಡಿ, ಆರೋಗ್ಯವನ್ನು ಈ ದಿನ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ನಂಬಿಕೊಂಡಿರುವಂಥ ನೈತಿಕ ಮೌಲ್ಯ ಏನಿದೆ ಅದಕ್ಕೆ ವಿರುದ್ಧವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಪ್ರೇರೇಪಣೆಗಳಿದೆ, ಕೆಲವೊಂದು ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸಗಳನ್ನು ಮಾಡಬೇಕು ಅನ್ನೋಂಥ ಒಂದು ಕಂಪಲ್ಷನ್ ಇದೆ. ಆದರೂ ಕೂಡ ಅದಕ್ಕೆ ನೀವು ಸೆಡ್ಡು ಹೊಡಿಬೇಕು. ಯಾಕೆಂದರೆ ಬಲವಂತಕ್ಕೆ ನಿಮ್ಮಿಂದ ಮಾಡಿಸುವಂಥ ಕಾರ್ಯಗಳೇನಿದೆ ಅದು ನಿಮಗೆ ಮುಂದೆ ಭಾರಿ ಅನರ್ಥವನ್ನು ತರುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಲೆಕ್ಕಾಚಾರ ಏನಿದೆ, ನಿಮ್ಮ ಗಣಿತ ಏನಿದೆ, ವ್ಯಾಪಾರ ವ್ಯವಹಾರಗಳ ಲಾಭದಾಯಕ ದೃಷ್ಟಿ ಏನಿದೆ, ಇದರಲ್ಲಿ ಸ್ವಲ್ಪ ವ್ಯತ್ಯಯಗಳಾಗತ್ತೆ. ನೀವು ಲೆಕ್ಕಾಚಾರ ಮಾಡುವಂಥದ್ದೇ ಬೇರೆ, ಫಲಿತಾಂಶವೇ ಬೇರೆ, ಅಂದುಕೊಳ್ಳೋದೇ ಬೇರೆ, ಅಲ್ಲಿ ಬರುವಂಥದ್ದೇ ಬೇರೆ. ಹಾಗಾಗಿ ಒಂದಕ್ಕೊಂದು ತಾಳೆ ಆಗಲ್ಲ, ಹೊಂದಾಣಿಕೆ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದ ವಾತಾವರಣ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಆರೋಗ್ಯದ ದೃಷ್ಟಿಯಲ್ಲಾಗಲಿ ಪ್ರಯಾಣದ ದೃಷ್ಟಿಯಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ವ್ಯರ್ಥ ಖರ್ಚುಗಳು ಕೂಡ ಈ ದಿನ ಇರುತ್ತೆ. ಅದನ್ನು ತಡಿಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಿವೇಚನೆ ಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.